ನಮ್ಮ ಯೂನಿಯನಿನ ಇವತ್ತು CO ಇರ್ಬೋದು, ಮತ್ತು ನಾಗರಾಜು, ಕುಮಾರು, ಮಂಜು ಮತ್ತು ಶ್ರೀನಿವಾಸ್ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಯಶಸ್ವಿ ಇದೆ. ಇವರೆಲ್ಲ ನಮ್ಮ ಚಳ್ಳಕೆರೆ ಹಾಲು ಒಕ್ಕೂಟದ ವಿಭಾಗ ಕಚೇರಿಯಲ್ಲಿ ನಾವು ಈ ಭಾಗದ 4 ಜನ ಅಧಿಕಾರಿಗಳು ಸೇರಿದಾಗ ಎಲ್ಲಿ ಮಾಡಬೇಕು ಕಾರ್ಯಕ್ರಮ, ಒಂದು ಉತ್ತಮವಾದಂಥ ಕೆಲಸ ಇಲ್ಲಿ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಿದ್ವಿ. ನಿಜವಾಗ್ಲೂ ಭಾಳ ಯಶಸ್ವಿಯಾಗಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಶರೀಫ್ ಸಾಹೇಬರು ಮತ್ತು ನಮ್ಮ ಶಿವಮೊಗ್ಗ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶೇಖರ್ ಸರ್ ಭಾಳಷ್ಟು ವಿಷಯಗಳನ್ನು ನಮಗೇನು ಉಳಿಸ್ತದೆ ಅವ್ರ ಏನಾದರೂ 12 ವರ್ಷದಿಂದ ಅಭಿವೃದ್ಧಿ ಕಾರ್ಯಗಳೇನಾದರೂ ಆಗಿದೆ ಅಂತಂದರೆ ಅದಕ್ಕೆ ಕಾರಣೀಭೂತಂದರೆ ನಮ್ಮ ಮಾನ್ಯ ರಘುಮೂರ್ತಿ ಸಾಹೇಬರು. ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅವರು ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಒಂದು ಶಿಕ್ಷಣದಲ್ಲಿರ್ಬೋದು, ಒಂದು ಬೇರೆ ಹೀಗೆ ಅನೇಕ ಮೂಲಭೂತ ಸೌಕರ್ಯಗಳನ್ನು ಚಳ್ಳಕೆರೆಯಲ್ಲಿ ಸುಮಾರು 12 ವರ್ಷದಲ್ಲಿ ಸಮಗ್ರ ಬದಲಾವಣೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಅವರಿಗೆ ನಿಜವಾಗ್ಲೂ ಅದು ಸಲ್ಲನ್ನ ಈ ಸಂದರ್ಭದ ಅಭಿನಂದಿಸ್ತಾ, ಅವರು ಸಹ ಈಗ ಸಹಕಾರ ಕ್ಷೇತ್ರಕ್ಕೂ ಸಹ ಈಗ DCC ಬ್ಯಾಂಕ್ನ ಕಳೆದ ಬಾರಿ ನಿರ್ದೇಶಕರಾಗಿದ್ದರು. ಈಗ ಸರ್ಕಾರದ ಪ್ರತಿನಿಧಿಯಾಗಿ ಮತ್ತೆ ಈಗ DCC ಬ್ಯಾಂಕ್ನ ಪ್ರತಿನಿಧಿಸ್ತಾ ಇದ್ದಾರೆ. ಅವರು ಸಹ ಸಹಕಾರ ವಲಯದಲ್ಲಿ ಈಗ ಅದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಮತ್ತು ಒಂದೇ ಇವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರ. ಚಳ್ಳಕೆರೆ ಭಾಗದಲ್ಲಿ ನಾವು ಇಂಥ ಕಾರ್ಯಕ್ರಮಗಳು ಮತ್ತು ಏನಿವತ್ತು ಸಹಕಾರಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ತರಬೇತಿ ಕಾರ್ಯಕ್ರಮಗಳು ಮಾಡಬೇಕಂದ್ರೆ ನಮಗೆ ಸ್ಥಳದ ಅವಕಾಶ ಬಹಳ ಅತ್ಯವಶ್ಯಕವಾಗಿ ಸ್ಥಳ ಅವಕಾಶ ಬೇಕಾಗಿದೆ. ಅದು ಇರ್ತಕ್ಕಂಥ ಈ ಪ್ರದೇಶದಲ್ಲಿ ಯಾವುದಾದ್ರೂ ಆಯಿತು ಹಾಗೆ ಒಂದು ಸ್ಥಳವನ್ನು ನೀವು ತೆಗೆದುಕೊಂಡು ಒಂದು ಸಹಕಾರಿ ಭವನವನ್ನು ನಿರ್ಮಾಣ ಮಾಡಿಕೊಡ್ಬೇಕಂತಂದೇಳಿ ನಮ್ಮೆಲ್ಲರ ಸಹಕಾರಿಗಳ ಪರವಾಗಿ ನಿಮಗೆ ನಾನು ಹೃತ್ಪೂರ್ವಕವಾಗಿ ಇದು ಕಿವಿ ಬಿದ್ದಿರೋಕ್ಕಿಲ್ಲ, ಬಿದ್ದಿದ ವಿಷಯದಲ್ಲಿ ಯಾವಾಗ ಆಗ್ಬಿಡೋದೇನೋ. ಇವತ್ತು ಬಾಬಾ ಅವರ ಆಶೀರ್ವಾದದಿಂದ ಇವತ್ತೆಲ್ಲ ವರ್ಷ ದೊಡ್ಡದಲ್ಲ, ಒಳ್ಳೆ ಒಂದು 3-4 ಕೋಟಿ ರೂಪಾಯಿ ಒಳ್ಳೆ ಸಹಕಾರಿ ಭವನ ಕಟ್ಟಿ, ಸಹಕಾರಿ ಭವನದಲ್ಲಿ ಇಂಥ ಕಾರ್ಯಕ್ರಮಗಳು ಬೇಕಾದಲ್ಲಿ ಬೇಕಾದ್ರೆ ಮದುವೆ ಇನ್ನೊಂದು ಕಾರ್ಯಕ್ರಮಗಳು ಮಾಡ್ಕೊಳ್ಳೋದಕ್ಕೂ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೊಡ್ರಿ. ನಿಮ್ಮ ಸರ್ಕಾರದಿಂದ ನಿಮ್ಗೆ ಏನೇನೋ ಇದಾಗುತ್ತೆ ಕೊಡ್ರಿ. ನಾವು ಬಲಿಷ್ಠವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳು ಸಹ